ಹಲೋ ಹಾಯ್ ನಮಸ್ಕಾರ. ನೀವು ಟ್ರಾವೆಲರಾ? ಯಾಕಂದರೆ ವಾರಕ್ಕೊಂದ್ಸಲ ಅದು ತಿಂಗಳಿಗೆ ಒಂದು 2-3 ಸಲ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತೀರಾ. ಉದಾಹರಣೆಗೆ ಮಂಗಳೂರು ಟು ಅಥವಾ ಬೆಂಗಳೂರಿಂದ ಮಂಗಳೂರಿಂದ ಬೆಂಗಳೂರು ಅಥವಾ ಕುಂದಾಪುರಕ್ಕೆ ಹೋಗುವಾಗ, ಯಾಕಂದರೆ ನಾರ್ಮಲ್ ಬಸ್ಸಲ್ಲಿ ಹೋದರೆ ಸಿಕ್ಕಾಪಟ್ಟೆ ಸೆಕೆ ಆಯಿತಾ. ಅರ್ಜೆಂಟ್ ಬುಕ್ಕಿಂಗ್ ಮಾಡಬೇಕಂತ ಹೇಳಿದರೆ AC ಬಸ್ ಸಿಗಲ್ಲ, ಇಲ್ಲ ಅಂದರೂ ಸಿಕ್ಕಾಪಟ್ಟೆ ಸೆಕೆ. ನಾವು ಮೊನ್ನೆ ಬಸ್ಸಲ್ಲಿ ಬಂದೆ, ದುರ್ಗಮ್ ಬಸ್ ಬುಕ್ ಮಾಡಿದೆ. ಒಳಗಡೆ ಮಲ್ಕೊಂಡಾಗಂತೂ ಸಿಕ್ಕಾಪಟ್ಟೆ ಸೆಕೆ ಆಯ್ತಾಯ್ತಾ. ಏನು ಮಾಡಬೇಕಂತನೂ ಗೊತ್ತಾಗಿಲ್ಲ. ಆಗ ನಂಗೊಂದು ಪ್ಲ್ಯಾನ್ ಬಂತು. ಏನಂತ ಹೇಳಿದರೆ, ಒಂದು ಜುಗಾಡ್ ಮಾಡಿದೆ ಆಯಿತಾ. ಒಂದು ವಾಟರ್ ಬಾಟಲ್ ತಗೊಂಡೆ. ವಾಟರ್ ಬಾಟಲ್ ನೀವು ನೋಡ್ತಿರ್ಬೋದು ಯಾವ ಥರ ಪ್ಲ್ಯಾನಲ್ಲಿದೆ ಅಂತ. ಫುಲ್ ವಾಟರ್ ಬಾಟಲ್ ಇತ್ತು. ಇದು ಇಂಡಿಪೆಂಡೆನ್ಸ್ ವಾಟರ್ ಬಾಟಲು. ಅಲ್ಲೊಂದು ಹೋಟೆಲ್ ಸಮುದ್ರ ಹತ್ರ ಅವ್ರು ಪಾರ್ಕ್ ಮಾಡಿದ್ರು. ಅಷ್ಟೊತ್ತಿಗೆ ಒಂದು ವಾಟರ್ ಬಾಟಲ್ ತಗೊಂಡು ಒಂದು ಪಟ್ಟ ಪ್ಲ್ಯಾನ್ ಆಯಿತು. ಇದನ್ನು ಏನು ಮಾಡಿದೆ ಅಂತ ಹೇಳಿದ್ರೆ, ಈ ಥರ ಹೋಲ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದನ್ನು ನಾನು ಬಾಯಲ್ಲೇ ಕಿತ್ತು ತೆಗೆದು ಈ ಥರ ಹೋಲ್ ಮಾಡ್ಕೊಂಡೆ. ಕಡೆಗೆ ಇದನ್ನು ಅಷ್ಟೇ ಬಾಯಲ್ಲೇ ಕಚ್ಚಿ ಫುಲ್ ಈ ಥರ ಓಪನ್ ಮಾಡ್ಕೊಂಡೆ. ಇದನ್ನು ವಿಂಡೋಗೆ ಈ ಥರ ಫಿಟ್ ಮಾಡಿದ್ರೆ, ಇದು ಹೊರಗಡೆಯಿಂದ ಗಾಳಿ ಬರುತ್ತಲ್ಲ, ಇದು ಒಳಗಡೆ ಇನ್ನಾಗತ್ತೆ. ಫ್ಯಾನ್ ಬೇಡ, ಏನು ಬೇಡ, ಒಳ್ಳೆ AC ಕಂಪನಿ ಕಂಡಿಗಿರುತ್ತೆ. ಸೆಕೆ ಅಂದು ಏನೂ ಆಗ್ತಿಲ್ಲ. ನಾನು ಅಲ್ಲಿಂದ ಬೆಳಗ್ಗೆ ಬಪ್ಪಲವರೆಗೆ ಇದನ್ನೇ ಆಯ್ಕೊಂಡಿದ್ದೆ. ಸಖತ್ ಸೈಕೆ. ಅದೇ ಏನೋ ಮಿನಿಮಮ್ ನೀವು ಕಂಟಿನ್ಯೂ ಟ್ರಾವೆಲ್ ಮಾಡ್ತೇವೆ ಅಂದೇಳಿ ಹೇಳ್ರೆ ನಿಮ್ಗೊಂದು ಒಳ್ಳೆ ಪ್ಲ್ಯಾನ್ ಆಗುತ್ತಾ. 2 ಇಂಚಿದು ಪೈಪಲ್ಲಿ ಎಲ್ಬೋ ಅಂತ ಬರುತ್ತೆ, ಅಥವಾ ಬೆಂಡ್, ಅದನ್ನು ತಗೊಂಡ್ರೆ ಸಾಕು. ಅದು ಯಾಕಂದ್ರೆ ನೋಡೋರಿಗೆ ಒಂಚೂರು ಹೇಸ್ಕಂತ ಅಂತ ಆ ಥರ ಅನಿಸುತ್ತೆ. ಬಟ್ ನಾನ್ AC ಬಸ್ಸಲ್ಲಿ ಹೋಗುವಾಗ ಸಿಕ್ಕಾಪಟ್ಟೆ ಸೆಕೆ ಅಂತ ಸಾವು ಬದಲು ಈ ಥರದ ಜುಗಾಡು, ಇಲ್ಲಾಂದರೆ ಪೈಪ್ಲೈನಿನ ಜುಗಾಡು ಮಾಡಿಕೊಂಡ್ರೆ ಕಂಫರ್ಟೇಬಲ್ ಆಗಿ ನೀವು ಊರು ತಲುಪೋದು. ಒಳ್ಳೆ ನಿದ್ರೆನೂ ಸಹ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದು ನಾನು ಮೊನ್ನೆ ಬರುವಾಗ ಮಾಡಿದ ಜುಗಾಡು. ಯಾಕಂದರೆ ನನಗೆ ಕಂಟಿನ್ಯೂ ಟ್ರಿಪ್ಸ್ ಇದೆ, ಅದಕ್ಕೆ ಇದನ್ನೇ ಜುಗಾಡು ಇಟ್ಕೊಂಡು ತಿರ್ಗ್ತಾ ಇದ್ದೆ. ಏನಾಗುತ್ತೆ, ಸೆಕೆ ಆದಾಗ ಒಳ್ಳೆ ಕೋಲ್ಡಾಗಿ ಒಳ್ಳೆ ಮಾಡಿ ಮಲ್ಕೊಳ್ಬೋದು. ಥ್ಯಾಂಕ್ ಯು. ಈ ಐಡಿಯಾ ಇಷ್ಟ ಆದರೆ ಕಮೆಂಟ್ ಮಾಡಿ, ಆಗ ಶೇರ್ ಮಾಡಿ. ಥ್ಯಾಂಕ್ ಯು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗದೆ ಇರಲಿ.